ಇನ್ನ ರಾಜ್ಯದಲ್ಲಿ ಜಾರಿಯಲ್ಲಿ ಇರುವಂತಹ ಶಕ್ತಿ ಯೋಜನೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ, ಸುದ್ದಿಯಲ್ಲಿದೆ. ಆದರೆ ಒಂದು ಬದಲಾವಣೆ ಏನಂತಂದ್ರೆ ಈ ಸಾರಿ ಕೆಟ್ಟ ಕಾರಣಕ್ಕೆ ಶಕ್ತಿ ಯೋಜನೆ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ತಮ್ಮ ಶಕ್ತಿ ಯೋಜನೆ ಜಗತ್ತಿನ ಮಟ್ಟದಲ್ಲಿ ಮನ್ನಣೆಯನ್ನ ಪಡಿತಾ ಇದೆ, ವಿಶ್ವವಿಖ್ಯಾತಿಯನ್ನ ಗಳಿಸಿದೆ ಅಂತ ಒಂದು ಟ್ವೀಟ್ ಮಾಡಿದ್ರು. ಆದರೆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಅಂತದ್ದೇನಾಯ್ತು ಈ ವರದಿ ನೋಡಿ. ಸಿಎಂ ಗಮನಕ್ಕೂ ಬರಲೇ ಇಲ್ವಾ ಫೇಕ್ ಸರ್ಟಿಫಿಕೇಟ್? ಅವಮಾನದ ಬೆನ್ನಲ್ಲೇ ಸಿದ್ದರಾಮಯ್ಯ ಪೋಸ್ಟ್ ಡಿಲೀಟ್. ಶಕ್ತಿ ರೂಪಿಣಿಯರು ಅಂದ್ರೆ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನ ಕೊಟ್ಟಿದೆ. ಈ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಟಿಕೆಟ್ ದಾಖಲೆ ಮಾಡಿದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ದೊಡ್ಡದಾಗಿ ಬೆಂತಟ್ಕೊಂಡಿದ್ರು. ಆದ್ರೆ ಈಗ ಇದೇ ಶಕ್ತಿ ಯೋಜನೆ ಬಗ್ಗೆ ಸಿಎಂ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ವಿಪಕ್ಷಗಳು ತೀವ್ರವಾಗಿ ವ್ಯಂಗ್ಯವಾಡ್ತಿವೆ. ಇದೊಂದು ಸರ್ಟಿಫಿಕೇಟ್ ಇಡೀ ರಾಜ್ಯ ಸರ್ಕಾರವನ್ನ ಟೀಕಾ ಪ್ರಹಾರ ಹಾಗೂ ವ್ಯಂಗ್ಯ ಸರೋವರದಲ್ಲಿ ಮುಳುಗಿಸಿದೆ. ಕುಹಕವಾಡೋದಕ್ಕೆ ವಿರೋಧ ಪಕ್ಷಗಳು ಶುರು ಮಾಡಿಕೊಂಡಿದೆ. ಈ ನಕಲಿ ಸರ್ಟಿಫಿಕೇಟ್ ಸರ್ಕಾರಕ್ಕೆ ತೀವ್ರ ಇರಿಸು ಮುರಿಸು ತಂದಿದೆ. ಫೇಕ್ ಸರ್ಟಿಫಿಕೇಟ್ ಮುಜುಗರ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಸಾರಿಗೆ ಸಿಬ್ಬಂದಿ ವಿವಿಧ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಫ್ರೀ ಬಸ್ನಿಂದ ಸಾರಿಗೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ ಅಂತ ಇದೆ. ಅಲ್ಲದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಕೂಡ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆ ಗಳಿಸಿದೆ. ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಬರೆದಿದೆ ಎನ್ನಲಾದ ಪ್ರಮಾಣ ಪತ್ರವನ್ನ ಕೂಡ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ ಟ್ವೀಟ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರ ನಡೆಸೋರಿಗೆ ಮಾನ ಮರ್ಯಾದೆ ಇಲ್ಲ ಅಂದಿದ್ದಾರೆ. ಸಾರಿಗೆ ಇಲಾಖೆಯವರು ಲಂಡನ್ ಬುಕ್ ಆಫ್ ರೆಕಾರ್ಡ್ನ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೆಸರು ಲಂಡನ್ ಬುಕ್ ಆಫ್ ರೆಕಾರ್ಡ್ ಅಂತ ಇದೆ. ಮುಖ್ಯ ಕಚೇರಿ ಕ್ರೊಯೇಷಿಯಾ ಎಂದಿದೆ. ಅವರು ಹೇಳಿದ ಪ್ರಕಾರ 5,000 ಹಣ ಕೊಟ್ಟರೆ ಗೋಲ್ಡನ್ ಸರ್ಟಿಫಿಕೇಟ್, 6,000 ರೂಪಾಯಿ ಡೈಮಂಡ್ ಸರ್ಟಿಫಿಕೇಟ್, 10,000 ಹಣಕ್ಕೆ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಗುತ್ತದೆ ಎಂದಿದ್ದಾರೆ. ಅಂದರೆ ಜನ ಶಾಪ ಹಾಕುತ್ತಿದ್ದರೆ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಿದ್ದಾರೆ. ಗ್ಯಾರಂಟಿನೇ ಕೆಲಸ ಮಾಡ್ತಾ ಇದ್ರೆ ಲೋಕಸಭೆಯಲ್ಲಿ ಎಲ್ಲಾ ಸೀಟ್ಗಳನ್ನ ನೀವೇ ಗೆಲ್ಲಬೇಕಿತ್ತು. ಆದ್ರೆ 19 ಸ್ಥಾನಗಳಲ್ಲಿ ಸೋಲುತ್ತಿದ್ದೀರಿ, 9ರಲ್ಲಿ ಗೆದ್ದಿದ್ದೀರಿ. ಫ್ಲೋ ಟೆಸ್ಟ್ ಆಗೋದು ಎಲೆಕ್ಷನ್ ಬಂದಾಗ. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಲ್ಲ. ವಿಪಕ್ಷಗಳ ಆರೋಪ ಅದೇನೇ ಇರಲಿ, ಈ ಸರ್ಟಿಫಿಕೇಟ್ ಫೇಕಾ ಇಲ್ಲ ನಿಜವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರಿಸಬೇಕಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಏನನ್ನಾದ್ರೂ ಹಂಚಿಕೊಳ್ಳೋ ಮೊದಲು ಅದು ನಿಜಾನ ಸುಳ್ಳ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕಿದೆ. ಒಂದು ಪ್ರಮಾಣ ಪತ್ರದಲ್ಲಿ ಅಷ್ಟೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಾಗಲೂ ಅದನ್ನ ನಂಬಿ ಪೋಸ್ಟ್ ಮಾಡಿದ್ರೆ ಹೇಗೆ? ಇನ್ಮುಂದಾದ್ರೂ ಎಚ್ಚೆತ್ತುಕೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಜ್ಯದಲ್ಲಿ ಜಾರಿಯಲ್ಲಿ ಇರುವಂತಹ ಶಕ್ತಿ ಯೋಜನೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ, ಸುದ್ದಿಯಲ್ಲಿದೆ. ಆದರೆ ಒಂದು ಬದಲಾವಣೆ ಏನಂತಂದ್ರೆ ಈ ಸಾರಿ ಕೆಟ್ಟ ಕಾರಣಕ್ಕೆ ಶಕ್ತಿ ಯೋಜನೆ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ತಮ್ಮ ಶಕ್ತಿ ಯೋಜನೆ ಜಗತ್ತಿನ ಮಟ್ಟದಲ್ಲಿ ಮನ್ನಣೆಯನ್ನ ಪಡಿತಾ ಇದೆ, ವಿಶ್ವವಿಖ್ಯಾತಿಯನ್ನ ಗಳಿಸಿದೆ ಅಂತ ಒಂದು ಟ್ವೀಟ್ ಮಾಡಿದ್ರು. ಆದರೆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಅಂತದ್ದೇನಾಯ್ತು ಈ ವರದಿ ನೋಡಿ. ಸಿಎಂ ಗಮನಕ್ಕೂ ಬರಲೇ ಇಲ್ವಾ ಫೇಕ್ ಸರ್ಟಿಫಿಕೇಟ್? ಅವಮಾನದ ಬೆನ್ನಲ್ಲೇ ಸಿದ್ದರಾಮಯ್ಯ ಪೋಸ್ಟ್ ಡಿಲೀಟ್. ಶಕ್ತಿ ರೂಪಿಣಿಯರು ಅಂದ್ರೆ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನ ಕೊಟ್ಟಿದೆ. ಈ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಟಿಕೆಟ್ ದಾಖಲೆ ಮಾಡಿದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ದೊಡ್ಡದಾಗಿ ಬೆಂತಟ್ಕೊಂಡಿದ್ರು.
ಆದ್ರೆ ಈಗ ಇದೇ ಶಕ್ತಿ ಯೋಜನೆ ಬಗ್ಗೆ ಸಿಎಂ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ವಿಪಕ್ಷಗಳು ತೀವ್ರವಾಗಿ ವ್ಯಂಗ್ಯವಾಡ್ತಿವೆ. ಇದೊಂದು ಸರ್ಟಿಫಿಕೇಟ್ ಇಡೀ ರಾಜ್ಯ ಸರ್ಕಾರವನ್ನ ಟೀಕಾ ಪ್ರಹಾರ ಹಾಗೂ ವ್ಯಂಗ್ಯ ಸರೋವರದಲ್ಲಿ ಮುಳುಗಿಸಿದೆ. ಕುಹಕವಾಡೋದಕ್ಕೆ ವಿರೋಧ ಪಕ್ಷಗಳು ಶುರು ಮಾಡಿಕೊಂಡಿದೆ. ಈ ನಕಲಿ ಸರ್ಟಿಫಿಕೇಟ್ ಸರ್ಕಾರಕ್ಕೆ ತೀವ್ರ ಇರಿಸು ಮುರಿಸು ತಂದಿದೆ. ಫೇಕ್ ಸರ್ಟಿಫಿಕೇಟ್ ಮುಜುಗರ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಸಾರಿಗೆ ಸಿಬ್ಬಂದಿ ವಿವಿಧ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಫ್ರೀ ಬಸ್ನಿಂದ ಸಾರಿಗೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ ಅಂತ ಇದೆ. ಅಲ್ಲದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಕೂಡ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆ ಗಳಿಸಿದೆ. ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಬರೆದಿದೆ ಎನ್ನಲಾದ ಪ್ರಮಾಣ ಪತ್ರವನ್ನ ಕೂಡ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ ಟ್ವೀಟ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರ ನಡೆಸೋರಿಗೆ ಮಾನ ಮರ್ಯಾದೆ ಇಲ್ಲ ಅಂದಿದ್ದಾರೆ. ಸಾರಿಗೆ ಇಲಾಖೆಯವರು ಲಂಡನ್ ಬುಕ್ ಆಫ್ ರೆಕಾರ್ಡ್ನ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೆಸರು ಲಂಡನ್ ಬುಕ್ ಆಫ್ ರೆಕಾರ್ಡ್ ಅಂತ ಇದೆ. ಮುಖ್ಯ ಕಚೇರಿ ಕ್ರೊಯೇಷಿಯಾ ಎಂದಿದೆ. ಅವರು ಹೇಳಿದ ಪ್ರಕಾರ 5,000 ಹಣ ಕೊಟ್ಟರೆ ಗೋಲ್ಡನ್ ಸರ್ಟಿಫಿಕೇಟ್, 6,000 ರೂಪಾಯಿ ಡೈಮಂಡ್ ಸರ್ಟಿಫಿಕೇಟ್, 10,000 ಹಣಕ್ಕೆ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಗುತ್ತದೆ ಎಂದಿದ್ದಾರೆ. ಅಂದರೆ ಜನ ಶಾಪ ಹಾಕುತ್ತಿದ್ದರೆ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಿದ್ದಾರೆ. ಗ್ಯಾರಂಟಿನೇ ಕೆಲಸ ಮಾಡ್ತಾ ಇದ್ರೆ ಲೋಕಸಭೆಯಲ್ಲಿ ಎಲ್ಲಾ ಸೀಟ್ಗಳನ್ನ ನೀವೇ ಗೆಲ್ಲಬೇಕಿತ್ತು. ಆದ್ರೆ 19 ಸ್ಥಾನಗಳಲ್ಲಿ ಸೋಲುತ್ತಿದ್ದೀರಿ, 9ರಲ್ಲಿ ಗೆದ್ದಿದ್ದೀರಿ. ಫ್ಲೋ ಟೆಸ್ಟ್ ಆಗೋದು ಎಲೆಕ್ಷನ್ ಬಂದಾಗ. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಲ್ಲ. ವಿಪಕ್ಷಗಳ ಆರೋಪ ಅದೇನೇ ಇರಲಿ, ಈ ಸರ್ಟಿಫಿಕೇಟ್ ಫೇಕಾ ಇಲ್ಲ ನಿಜವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರಿಸಬೇಕಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಏನನ್ನಾದ್ರೂ ಹಂಚಿಕೊಳ್ಳೋ ಮೊದಲು ಅದು ನಿಜಾನ ಸುಳ್ಳ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕಿದೆ. ಒಂದು ಪ್ರಮಾಣ ಪತ್ರದಲ್ಲಿ ಅಷ್ಟೆಲ್ಲಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಾಗ್ಲೂ ಅದನ್ನ ನಂಬಿ ಪೋಸ್ಟ್ ಮಾಡಿದ್ರೆ ಹೇಗೆ? ಇನ್ಮುಂದಾದ್ರೂ ಎಚ್ಚೆತ್ತುಕೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಜ್ಯದಲ್ಲಿ ಜಾರಿಯಲ್ಲಿ ಇರುವಂತಹ ಶಕ್ತಿ ಯೋಜನೆ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ, ಸುದ್ದಿಯಲ್ಲಿದೆ. ಆದರೆ ಒಂದು ಬದಲಾವಣೆ ಏನಂತಂದ್ರೆ ಈ ಸಾರಿ ಕೆಟ್ಟ ಕಾರಣಕ್ಕೆ ಶಕ್ತಿ ಯೋಜನೆ ಸದ್ದು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ತಮ್ಮ ಶಕ್ತಿ ಯೋಜನೆ ಜಗತ್ತಿನ ಮಟ್ಟದಲ್ಲಿ ಮನ್ನಣೆಯನ್ನ ಪಡಿತಾ ಇದೆ, ವಿಶ್ವವಿಖ್ಯಾತಿಯನ್ನ ಗಳಿಸಿದೆ ಅಂತ ಒಂದು ಟ್ವೀಟ್ ಮಾಡಿದ್ರು. ಆದರೆ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಅಂಥದ್ದೇನಾಯ್ತು ಈ ವರದಿ ನೋಡಿ. ಸಿಎಂ ಗಮನಕ್ಕೂ ಬರಲೇ ಇಲ್ವಾ ಫೇಕ್ ಸರ್ಟಿಫಿಕೇಟ್? ಅವಮಾನದ ಬೆನ್ನಲ್ಲೇ ಸಿದ್ದರಾಮಯ್ಯ ಪೋಸ್ಟ್ ಡಿಲೀಟ್. ಶಕ್ತಿ ರೂಪಿಣಿಯರು ಅಂದ್ರೆ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನ ಕೊಟ್ಟಿದೆ. ಈ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಟಿಕೆಟ್ ದಾಖಲೆ ಮಾಡಿದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ದೊಡ್ಡದಾಗಿ ಬೆಂತಟ್ಕೊಂಡಿದ್ರು. ಆದ್ರೆ ಈಗ ಇದೇ ಶಕ್ತಿ ಯೋಜನೆ ಬಗ್ಗೆ ಸಿಎಂ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ವಿಪಕ್ಷಗಳು ತೀವ್ರವಾಗಿ ವ್ಯಂಗ್ಯವಾಡ್ತಿವೆ. ಇದೊಂದು ಸರ್ಟಿಫಿಕೇಟ್ ಇಡೀ ರಾಜ್ಯ ಸರ್ಕಾರವನ್ನ ಟೀಕಾ ಪ್ರಹಾರ ಹಾಗೂ ವ್ಯಂಗ್ಯ ಸರೋವರದಲ್ಲಿ ಮುಳುಗಿಸಿದೆ. ಕುಹಕವಾಡೋದಕ್ಕೆ ವಿರೋಧ ಪಕ್ಷಗಳು ಶುರು ಮಾಡಿಕೊಂಡಿದೆ. ಈ ನಕಲಿ ಸರ್ಟಿಫಿಕೇಟ್ ಸರ್ಕಾರಕ್ಕೆ ತೀವ್ರ ಇರಿಸು ಮುರಿಸು ತಂದಿದೆ. ಫೇಕ್ ಸರ್ಟಿಫಿಕೇಟ್ ಮುಜುಗರ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಸಾರಿಗೆ ಸಿಬ್ಬಂದಿ ವಿವಿಧ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಫ್ರೀ ಬಸ್ನಿಂದ ಸಾರಿಗೆ ಇಲಾಖೆಗೆ ಆದಾಯ ಹೆಚ್ಚಾಗಿದೆ ಅಂತ ಇದೆ. ಅಲ್ಲದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಕೂಡ ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆ ಗಳಿಸಿದೆ. ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಬರೆದಿದೆ ಎನ್ನಲಾದ ಪ್ರಮಾಣ ಪತ್ರವನ್ನ ಕೂಡ ಹಂಚಿಕೊಂಡಿದ್ರು.
ಸಿದ್ದರಾಮಯ್ಯ ಟ್ವೀಟ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರ ನಡೆಸೋರಿಗೆ ಮಾನ ಮರ್ಯಾದೆ ಇಲ್ಲ ಅಂದಿದ್ದಾರೆ. ಸಾರಿಗೆ ಇಲಾಖೆಯವರು ಲಂಡನ್ ಬುಕ್ ಆಫ್ ರೆಕಾರ್ಡ್ನ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೆಸರು ಲಂಡನ್ ಬುಕ್ ಆಫ್ ರೆಕಾರ್ಡ್ ಅಂತ ಇದೆ. ಮುಖ್ಯ ಕಚೇರಿ ಕ್ರೊಯೇಷಿಯಾ ಎಂದಿದೆ. ಅವರು ಹೇಳಿದ ಪ್ರಕಾರ 5,000 ಹಣ ಕೊಟ್ಟರೆ ಗೋಲ್ಡನ್ ಸರ್ಟಿಫಿಕೇಟ್, 6,000 ರೂಪಾಯಿ ಡೈಮಂಡ್ ಸರ್ಟಿಫಿಕೇಟ್, 10,000 ಹಣಕ್ಕೆ ಪ್ಲಾಟಿನಂ ಸರ್ಟಿಫಿಕೇಟ್ ಸಿಗುತ್ತದೆ ಎಂದಿದ್ದಾರೆ. ಅಂದರೆ ಜನ ಶಾಪ ಹಾಕುತ್ತಿದ್ದರೆ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಿದ್ದಾರೆ. ಗ್ಯಾರಂಟಿನೇ ಕೆಲಸ ಮಾಡ್ತಾ ಇದ್ರೆ ಲೋಕಸಭೆಯಲ್ಲಿ ಎಲ್ಲಾ ಸೀಟ್ಗಳನ್ನ ನೀವೇ ಗೆಲ್ಲಬೇಕಿತ್ತು. ಆದ್ರೆ 19 ಸ್ಥಾನಗಳಲ್ಲಿ ಸೋಲುತ್ತಿದ್ದೀರಿ, 9ರಲ್ಲಿ ಗೆದ್ದಿದ್ದೀರಿ. ಫ್ಲೋ ಟೆಸ್ಟ್ ಆಗೋದು ಎಲೆಕ್ಷನ್ ಬಂದಾಗ. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಲ್ಲ. ವಿಪಕ್ಷಗಳ ಆರೋಪ ಅದೇನೇ ಇರಲಿ, ಈ ಸರ್ಟಿಫಿಕೇಟ್ ಫೇಕಾ ಇಲ್ಲ ನಿಜವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರಿಸಬೇಕಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಏನನ್ನಾದ್ರೂ ಹಂಚಿಕೊಳ್ಳೋ ಮೊದಲು ಅದು ನಿಜಾದ ಸುಳ್ಳ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕಿದೆ. ಒಂದು ಪ್ರಮಾಣ ಪತ್ರದಲ್ಲಿ ಅಷ್ಟೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಾಗ್ಲೂ ಅದನ್ನ ನಂಬಿ ಪೋಸ್ಟ್ ಮಾಡಿದ್ರೆ ಹೇಗೆ? ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಳ್ಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.